ನಟ ದರ್ಶನ್ ಫ್ಯಾನ್ಸ್ ವಿರುದ್ಧ ನಟ ಪ್ರಥಮ್ ಈಗಾಗಲೇ ದೂರನ್ನ ಕೊಟ್ಟಿದ್ದಾರೆ ಮತ್ತು ಇವತ್ತು ಪೊಲೀಸ್ ಠಾಣೆಗೂ ಕೂಡ ಹೋದ್ರು. ಹಳೆ ಪ್ರಕರಣದ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಿಲ್ಲ ಅಂತ ಪೊಲೀಸರ ಬಗ್ಗೆಯೂ ಕೂಡ ಬೇಸರವನ್ನ ಹೊರಹಾಕಿದ್ದಾರೆ ಪ್ರಥಮ್. ಹಳೆ ಪ್ರಕರಣಗಳ ಬಗ್ಗೆ ಚಾರ್ಜ್ ಶೀಟ್ ಕೇಳಿದ್ರು ಕೂಡ ಪೊಲೀಸರು ನನಗೆ ಸ್ಪಂದಿಸ್ತಾ ಇಲ್ಲ ಹೀಗಂತ ಪೊಲೀಸರ ಮೇಲೂ ಕೂಡ ಆರೋಪವನ್ನ ಮಾಡಿದ್ದಾರೆ ಪ್ರಥಮ್. ದರ್ಶನ್ ಫ್ಯಾನ್ಸ್ ಪೇಜ್ ಡಿಲೀಟ್ ಆಗೋವರೆಗೂ ಕೂಡ ನಾನು ನನ್ನ ಈ ನಿರ್ಧಾರ ಹೋರಾಟವನ್ನ ಕೈಬಿಡೋ ಪ್ರಶ್ನೆಯೇ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಜ್ಞಾನಭಾರತಿ ಠಾಣೆ ಮುಂದೆ ಮೌನ ಪ್ರತಿಭಟನೆಗೆ ಕುಳಿತಿದ್ದಾರೆ ಪ್ರಥಮ್. ದರ್ಶನ್ ಫ್ಯಾನ್ಸ್ ಅವರ ಹುಚ್ಚಾಟವನ್ನು ನಿಲ್ಲಿಸಬೇಕು ಮತ್ತು ಆ ಫೇಕ್ ಅಕೌಂಟ್ಗಳು ಡಿಲೀಟ್ ಆಗಬೇಕು ಮತ್ತು ಪೊಲೀಸರು ಹಳೆ ಪ್ರಕರಣಗಳ ಬಗ್ಗೆ ಏನು ವಿವರಣೆ ಕೊಡಿ, ಅದರ ಪ್ರಗತಿ ಏನಾಯಿತು ಅನ್ನೋದರ ಬಗ್ಗೆ ಏನೂ ಹೇಳದೆ ಸುಮ್ಮನಿರ್ತೀವಿ ಅಂದರೆ ಹೇಗೆ ಅನ್ನೋದು ಪ್ರಥಮ್ ಅವರ ಆರೋಪ. ಈಗ ನೀವು ನೋಡ್ತಾ ಇರೋದು ಜ್ಞಾನಭಾರತಿ ಠಾಣೆಯ ಮುಂಭಾಗ ಮೌನ ಪ್ರತಿಭಟನೆಗೆ ಕುಳಿತಿದ್ದಾರೆ ಪ್ರಥಮ್. ವಿಷಯ ಇಲ್ಲಿಗೆ ನಿಲ್ಲಿಸೋಣ. ಫಸ್ಟ್ ಥಿಂಗ್. ಎರಡನೇದೇನು ಅಂತ ಹೇಳಿದ್ರೆ ಅದು ನಡೀತಾ ಇದೆ. DCP ಮೇಡಮು ಖುದ್ದು ಅವರೇ ಕರೆದು ಮಾಡ್ತಾ ಇದ್ದಾರೆ, ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಅದಾಗುತ್ತೆ. ನಾವು ನಿನ್ನೆಯಿಂದ ಹೇಳ್ದಂಗೆ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಯಾವುದು 150 ಪೇಜು ಎಕ್ಸ್ಟ್ರೀಮ್ ನೆಗೆಟಿವ್ ಆಗಿ ಚಿತ್ರಾಂಗ ಇದು ನನಗೋಸ್ಕರ ಬಂದಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಚಿತ್ರಾಂಗದಲ್ಲಿ ಎಕ್ಸ್ಟ್ರೀಮ್ ಟ್ರಾಲ್ ಒಂದು 1000 ಜನಕ್ಕೆ ಇದು ಆಗ್ತಾನೆ ಇದೆ. ಸೊ ಅವ್ರ ಪರವಾಗಿ ನಾವು ನಿಂತಿರೋದು. ಸೊ ಆ ಪೇಜಸ್ ಎಲ್ಲ ಡಿಲೀಟ್ ಆಗಬೇಕು ಅಂತ ಹೇಳಿದ್ದೀನಿ. ಆ ಕಾರಣಕ್ಕೋಸ್ಕರ ಏನೂ ತಿಂದಿಲ್ಲ. ಹೆಚ್ಚು ಕಡಿಮೆ ಆದಾಗ ಅದ್ರ ಕಾವು ಸ್ವಲ್ಪ ಸರ್ಕಾರಕ್ಕೂ ಮುಟ್ಟುತ್ತೆ. ನಾನು ಪರಮೇಶ್ವರ್ ಸರ್ನು ಭೇಟಿ ಮಾಡ್ತೇನೆ. SP ಅವರು ಬಾಬಾ ಅವರು ಇವ್ರಿಗೆ ಇನ್ಫಾರ್ಮ್ ಮಾಡಿದ್ದಾರೆ ಮೇಡಮ್ಗೆ. ಸೊ ನಾನು ನಿನ್ನೆಯಿಂದ ಏನೂ ತಿಂದಿಲ್ಲ. ಯಾಕೆಂದರೆ ಸ್ವಲ್ಪ ತೀವ್ರವಾಗಿ ಆಗಬೇಕು. ಅದರದ್ದು ಏನಾಗುತ್ತೆ ಅಂದರೆ ಎಲ್ಲರೂ ಅಂದ್ಕೊಂಬಿಟ್ಟಿದ್ದಾರೆ ಪ್ರತಿಭಟನೆ ಅಂತ ಹೇಳಿದ್ರೆ ಅದು ಹೇಗೆ ಅಂದರೆ ಲಕ್ಸುರಿ ಅಲ್ಲ. ಮಳೆ ಬಂದಾಗ ಛತ್ರಿ ಹಿಡ್ಕೊಂಡು ನಿಂತ್ಕೊಳ್ಳೋದು, AC ಹಾಕೊಂಡು ಕೂತ್ಕೊಳ್ಳೋದಲ್ಲ ಅದು. ನಾನು ನಿಮ್ಗೊಂದು ಸ್ಪಷ್ಟವಾಗಿ ಹೇಳ್ತೀನಿ, ಈಶ್ವರನ ಆಣೆಗಳು ಇನ್ನೂ ನಾನು ಸ್ನಾನ ಮಾಡಿಲ್ಲ, ಊಟ ಮಾಡಿಲ್ಲ, ನೀರು ಕೂಡ ಕುಡ್ದಿಲ್ಲ. ಡಿಹೈಡ್ರೇಟ್ ಆಲ್ರೆಡಿ ಆಗಿದೆ. ಡಾಕ್ಟ್ರು ಬನ್ನಿ ಅಂತ ಹೇಳಿದ್ದಾರೆ. ಅವ್ರಿಗೆ ಬರ್ತಾ ಇದೆ. ನಾನು ಡಾಕ್ಟ್ರು ನೋಡೋಕೆ ಹೋಗ್ತಾ ಇದ್ದೀನಿ ಈಗ. ಓಕೆ, ನಾವು ಬೇರೆ ಎಲ್ಲೋ ಭೇಟಿ ಮಾಡ್ತಾ ಇದ್ವಿ. ಅದಾಗ್ತಾ ಇದೆ. ವಿಷಯ ತೀವ್ರವಾಗಿರಬೇಕು. ಎರಡನೇದು ಅಟ್ಲೀಸ್ಟ್ ಹೀರೋ ಸರ್ಗೆ ಒಂಚೂರು ಬಿಸಿ ಮುಟ್ಟಬೇಕು. ಅವರು ಇನ್ಯಾವ ಫ್ಯಾನ್ಸ್ಗೂ ಮಾಡಬಾರ್ದು ಅನ್ನೋದು ಹೇಳೋ ತನಕ ಇದು ನಡೆಯುತ್ತೆ. ಎರಡನೇದು ನನ್ನ ವಿಚಾರಕ್ಕೆ ಬರಬೇಡಿ ಅಂತ ಅಷ್ಟೇ ಹೇಳ್ತಾರೆ. ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಯಾರಿಗೂ? ಚುಚ್ಚೋಗಿ ಬಂದಿದ್ದನ್ನ ಸುಮ್ಮನಿರೋದು. ಇವರು ಈ ಕೆಲಸ ಮಾಡೋ ಜ್ಞಾನಭಾರತಿ ಇನ್ಸ್ಪೆಕ್ಟರ್ ಅಥವಾ ಸಬ್ ಇನ್ಸ್ಪೆಕ್ಟರ್ ಕೆಲಸ ಮಾಡೋರು ನಾವ್ಯಾಕೆ ಕೇಳ್ತಾ ಇದ್ವಿ ಹೇಳಿ? ಚುಚ್ಚೋಗಿ ಬರೋದಕ್ಕಾಗೋದಕ್ಕೆ ಕಾರಣ ಈ ಪ್ರೊವೋಕಿಂಗ್ ವಿಡಿಯೋ. ಈ ವಿಡಿಯೋ ಡಿಲೀಟ್ ಆಗದೇ ಇದ್ದಿದ್ದಕ್ಕೆ ಅದನ್ನು ಶೇರ್ ಆಗ್ತಾ ಇರ್ತವೆ. ನಿಮ್ಗೇನು ಗೊತ್ತಾ? ಎಲ್ಲರಿಗೂ ನಮಸ್ಕಾರ, ಚೆನ್ನಾಗಿದ್ದೀರಾ ಅಂದರೆ ವೀಡಿಯೋ ಹೋಗಲ್ಲ. ಹೇ ನನ್ನ ಮಗನೇ ಸಾಯಿಸ್ತೀನಿ ಅಂದರೆ ವೀಡಿಯೋ ಹೋಯ್ತವೆ. ಇದನ್ನು ಜನ ಶೇರ್ ಮಾಡ್ತಾರೆ. ನಮ್ಮ ಜನ ಈ ಹಾದಿ ಹಿಡ್ದಿದ್ದಾರಪ್ಪ. ಇದು ಅವ್ರಿಗೆ ಅರ್ಥ ಆಗಬೇಕು. ಸೊ ನಾನು ಇಲ್ಲಿನ ಪಾಟೀಲ್ ಅವ್ರು ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, ಅವ್ರು ಕೆಲಸ ಮಾಡ್ರೆ ಆಗ್ತಾ ಇಲ್ಲ. ಬಸವರಾಜ್ ಅವರು ACP ಎಲ್ಲ ಹಂತದಲ್ಲಿ ನಿಂತ್ಕೊಂಡು